ಪಂಚಭೂತ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಜಗತ್ತಿನ ಅತಿ ದೊಡ್ಡ ಶಿವನ ದೇವಾಲಯವೆಂದು ಪ್ರಸಿದ್ಧಿ ಪಡೆದಿರುವ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಇರುವಂತಹ ಮೋಕ್ಷ ದ್ವಾರದಿಂದ ನಾವೆಲ್ಲ ಹೊರ ಬಂದ್ರೆ ನಾವು ಮಾಡಿರುವಂತಹ ಪಾಪ ಪರಿಹಾರ ಆಗುತ್ತಾ? ನಮಸ್ಕಾರ ಕರ್ನಾಟಕ, ಈ ನಿಮ್ಮ ಪೃಥ್ವಿ ಮಾಡುವ ನಮಸ್ಕಾರಗಳು. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಹೋಗ್ತಾ ಇದ್ದೀನಿ ತಿರುವಣ್ಣಾಮಲೈಗೆ. ನಾನು ಹೋಗಿದ್ದೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ. ನಾವು ಡಿಗ್ರಿ ಫ್ರೆಂಡ್ಸು 4 ಜನ ಸೇರಿ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗಂತ ಹೋದ್ಮೇಲೆ ಗೊತ್ತಾಗುತ್ತೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಡೈರೆಕ್ಟ್ ತಿರುವಣ್ಣಾಮಲೈಗೆ ಬಸ್ ಸಿಗುತ್ತೆ ಗುರುವೆ. ನಾನು ಹೋಗ್ತಾ ಇರೋದು LLB ಫ್ರೆಂಡ್ಸ್ ಜೊತೆಲಿ. ಫ್ರೆಂಡ್ಸ್ ಅಂತ ಹೇಳೋದಕ್ಕಿಂತ ನನ್ನ LLB ಫ್ಯಾಮಿಲಿ ಅಂತ ಹೇಳ್ಬೋದು. ಎಲ್ಲರೂ ಬಸ್ ಹತ್ಕೊಂಡು ಟಿಕೆಟ್ ನ ತಗೊಂಡು ನಾವು ಹೊರಟ್ವಿ ಗುರು ಜುಮ್ ಅಂತ ಅರುಣಾಚಲಂ ಕಡೆಗೆ. ನಾನಂತೂ ಫಸ್ಟ್ ಟೈಮ್ ಅರುಣಾಚಲೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಮ್ಮ LLB ಫ್ಯಾಮಿಲಿ ಅಭಿಪ್ರಾಯ ತಿಳ್ಕೊಂಡು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಲ್ಲಿವರೆಗೂ ಇಲ್ಲ, ಹೋಗಿ ಬಂದಿರೋದು ಇಲ್ಲಿ. ನೀವು ಬಂದಿದ್ದೀರಾ? ನೀವು ಹೋಗಿದ್ದೀನಿ, ನನ್ನ ಸರ್ ಜೊತೆ ಹೋಗಿದ್ದೆ ಫಾಸ್ಟ್ 10 ಇಯರ್ಸ್ ಬ್ಯಾಕ್. ಡೈರೆಕ್ಟ್ ಹೋಗಿದ್ದೆ, ಇದು 2ನೇ ಸಲ. ಸೊ ಗಿರಿ ಅಂತೂ ಇದು ಕಾಲ್ನಡಿಗೆಯಲ್ಲಿ ಸುತ್ತಿಲ್ಲ, ಡೈರೆಕ್ಟ್ ದರ್ಶನ ಆಗಿರೋದು. ಸ್ಟೂಡೆಂಟ್ಸ್ ಜೊತೆ ಸುತ್ತಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ. ಮ್ಯಾಮ್ ನೀವು ಫಸ್ಟ್ ಟೈಮಾ? ನಂದು ಫಸ್ಟ್ ಟೈಮ್. ಇಷ್ಟು ಮುಂದೆ ಇಟ್ಟರೆ ಇಲ್ಲ ಮ್ಯಾಮ್, ಅದು ಜೂಮ್ ಆಗುತ್ತೆ, 6 ಆಗಿದೆ. ಕಾಣುತ್ತಲ್ಲ. ಓಕೆ, ಸೊ ನಂದು ಫಸ್ಟ್ ಟೈಮು. ಇದೇ ಯೂಟ್ಯೂಬಲ್ಲಿ ಅದು ಎಲ್ಲ ನೋಡಿ ಅದರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ಫಸ್ಟ್ ಟೈಮಾ? ನಾನು ಫಸ್ಟ್ ಟೈಮ್. ನೀವು ಫಸ್ಟ್ ಟೈಮ್. ನೀವು 26 ಸಲ ಥರ್ಡ್ ಟೈಮ್. ಅಣ್ಣ ಫಸ್ಟ್ ಟೈಮ್. ಏನು ಗೊತ್ತಿದೆ ಎತ್ನಳ್ಳಿ ಮನೆ ಕತ್ತ. ನೀನು ಫಸ್ಟ್ ಟೈಮ್ ಅಣ್ಣ? ನೀನು ಇದೇ ಮೊದಲು ಜೀವನದಲ್ಲಿ ಮೊದಲನೇ ಸರಿ ಹೋಗ್ತಾ ಇದ್ದೀನಿ. ನಾನು ಹೋಗಿದ್ದೀನಿ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ, ಎಲ್ಲರನ್ನೂ ರೇಗಿಸ್ತಾ ನಗಿಸ್ತಾನೆ ಇರ್ತೀನಿ. ಕೆಳಗೆ ಹೋಗಿ ಮಾತಾಡ. ನಾನು ಮಾತಾಡಿದ್ರೆ ನೀವು ಬ್ಲಾಗ್ಗೆ ಹಾಕೋಲ್ಲ. ಮತ್ತೆ ಮಾತಾಡು, ಅದೇನೇನು ಮಾತಾಡ್ತೀವಿ ಮಾತಾಡಿ ಹಾಕ್ತೀನಿ. ಇವಾಗ ಮಾತಾಡಲ್ಲ. ಮಾತಾಡ್ರಿ. ನಾವು ಬಿಟ್ಟಿರೋದು ಈವ್ನಿಂಗ್ 5 ಗಂಟೆಗೆ ಆಗಿರೋ ಕಾರಣ ನಮ್ಮ ಚಂದ್ರನು ಸಹ ಹೋಗೋ ದಾರಿಯಲ್ಲಿ ಸಿಗ್ದ. ಅವನು ಮಾತಾಡ್ಸ್ಕೊಂಡು ನಾವು ಹೊರಟ್ವಿ ಬಸ್ ಜರ್ನಿ. ಹೋಗೋ ದಾರಿಯಲ್ಲಿ ಊಟಕ್ಕಂತ ಸೈಡ್ಗೆ ಬಸ್ ಹಾಕಿದ್ರು, ಆದರೆ ಅಲ್ಲಿ ನಾನ್ ವೆಜ್ ಊಟ ಇತ್ತು. ಸೊ ನಾವೆಲ್ಲ ಊಟ ಮಾಡೋದಕ್ಕಾಗಲ್ಲ, ಯಾಕಂದರೆ ನಾವು ಹೋಗ್ತಿರೋದು ಶಿವನ್ ಟೆಂಪಲ್ಗೆ. ನಾವು ಇಲ್ಲಿ ಊಟಕ್ಕೆ ಬಂದಾಗ ನಿಲ್ಸೋರೆ, ಇಲ್ಲಿ ನಾನ್ ವೆಜ್ ಊಟ ಸಿಗ್ತೈತೆ, ನಮ್ಗೆ ವೆಜ್ ಊಟ ಬೇಕು. ಆ ಡ್ರೈವರ್ಗೆ ಏನು ಕಾಮನ್ ಸೆನ್ಸ್ ಐತೋ ಏನು ಗೊತ್ತಾಗೈತೆ. ಬಂದು ಫುಲ್ ಒಳಗಡೆ ನಾನ್ ವೆಜ್ ಊಟ. ನಾವು ಹೋಗ್ತಾ ಇರೋ ದೇವಸ್ಥಾನಕ್ಕೆ. ಸೊ ಅದಕ್ಕೆ ನಮ್ಮ ಪ್ರಿನ್ಸಿಪಾಲ್ ಮ್ಯಾಮು ಬ್ರೆಡ್ ಜಾಮ್ ಎಲ್ಲರಿಗೂ ತಗೋತಾವ್ರೆ. ಸೊ ಇಲ್ಲಿ ಇವಾಗ ಟೈಮ್ ಬಂದು ಯಾರಾದರೂ ರಾತ್ರಿ ಹೊತ್ತು ಊಟಕ್ಕೆ ಬಂದರೆ ಇಲ್ಲಿ ಊಟಕ್ಕೆ ಮಾತ್ರ ಹೋಗ್ಬಿಟ್ರಿ, ಅಲ್ಲಿಂದಾನೆ ಪಾರ್ಸಲ್ ತಗೊಬಂದ್ಬಿಟ್ರಿ. ಇಲ್ಲಿ ಊಟನೇ ಸಿಕ್ಕಲ್ಲ. ನಮ್ಮ ಕಿರಣ್ ಬಾ ಅಬ್ಬಯ್ಯ ಅನ್ನ ಅಂತವನ ಅವಾಗಿಂದ. ಏನಂದಿದ್ದೀನೋ ಅಲ್ಲಿ ಸಾಪಿಡಿಕೋ ಪುಡ್ಕಣೋ ಅಂತಾನೆ. ನಾನು ಸಾಯಕ್ಕೆ ಹೋಗ್ಬೇಕು ಅನ್ನೋ ಥರ ಕೇಳಿಸ್ಬಿಡ್ತು ನಂಗೆ. ಅದೇ ಬೇಜಾರಾಗಿದೆ. ಅವಾಗ ಏನು ಭಾಷೆ ಬರ್ದಿ ದೂರಕ್ಕೆ ಬಂದರೆ ಊಟಕ್ಕೆ ನೀವು ಮೊದಲೆಲ್ಲ ತಿನ್ಕೊಂಬಿಡ್ರಿ. ಇವನು ಬಂದು ಸಾಪಣೋ ಸಾಯಿಣೋ ಅಂತ ಇರಲ್ಲ ಅಂತಾನೆ. ನಮ್ಗೊಂಚೂರು ಅರ್ಥ ಆಯ್ತಿಲ್ಲ. ಮತ್ತು ಅಪರೂಪಕ್ಕೆ ನಾವೆಲ್ಲ ಟ್ರಿಪ್ಪಿಗೆ ಬಂದಿದ್ದೀವಿ ಅರುಣಾಚಲಂಗೆ. ಇಲ್ಲಿ ನೋಡಿದ್ರೆ ಊಟನೇ ಸಿಗ್ತಾಯಿಲ್ಲ. ಅದೇನು ದುರದೃಷ್ಟ ಮಾಡ್ಕೊಂಬಂದಿದ್ದು ಗೊತ್ತಾಗ್ತಾ ಇಲ್ಲ. ಅಂದರೆ ನಾವು ಮೆಜೆಸ್ಟಿಕ್ಕಲ್ಲೇ ತಗೋಬೇಕಿತ್ತು, ಯಾಕಂದರೆ ಅಲ್ಲಿ 1 ಅವರ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರಿ. ಇಲ್ಲಿ ಟೈಮೂ ಇಲ್ಲ ಪೈಮೂ ಇಲ್ಲ, ಸಿಗ್ತಾ ಇಲ್ಲ ತಿನ್ನಕ್ಕೆ. ಖಾನ ನೈ ಭಯ್ಯ, ಖಾನ ನೈ ಇದ್ದಾರೆ. ಸೊ ನೀವು ಯಾರಾದರೂ ಬರ್ತೀರಾ ಅಂದರೆ ಅರುಣಾಚಲಂಗೆ ಮೊದಲೇ ಊಟ ತಿಂದ್ಕೊಂಡು ಬಂದ್ಬಿಡ್ರಿ. ಬೆಳಗ್ಗೆ ಎದ್ದು ಶಿಸ್ತಾಗಿ ಸ್ಟಾರ್ಟ್ ಮಾಡಿಬಿಡ್ರಿ. ಸಿಗೋಣ ದೇವಸ್ಥಾನ ಬೆಳಗ್ಗೆ. ಹಂಗೆ ಹಿಂಗೂ ಮಾಡಿ 2 ಇಡ್ಲಿ ಸಿಕ್ತು ಎಲ್ಲರಿಗೂ. ಇಡ್ಲಿ ತಿನ್ಕೊಂತ ನಾವು ಒದ್ದಿಗುರು ರೂಮ್ ಕಡೆ ಹೋಗಿ ಫ್ರೆಶ್ ಅಪ್ ಆಗಿ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವೆಲ್ಲ ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದ್ವಿ. ಹುಡುಗಿರು ಗೊತ್ತಲ್ವ ಗುರು, ಯಾವಾಗಲೂ ಲೇಟೇ. ಸೊ ಅವರಿಂದ ರೆಡಿ ಆಗ್ತಾರೆ. ನಾವು ಹುಡುಗರೆಲ್ಲ ರೆಡಿಯಾಗಿ ಬಂದಿದ್ದೀವಿ. ಅದೇ ನೀನು ಹುಡುಗನೇ ಅಲ್ಲ. ಸೊ ನಾವು ರೆಡಿಯಾಗಿದ್ದೀವಿ. ಇನ್ನೇನು ಹೊರಡೋದು ಇವಾಗ. ಇನ್ನೂ 5 ಮೆಂಬರ್ಸ್ ಗರ್ಲ್ಸ್ ಬರಬೇಕು, ಅಂದರೆ ಪ್ರಿನ್ಸಿಪಾಲ್ ಮ್ಯಾಮು ಲೆಕ್ಚರರ್ಸ್ ಎಲ್ಲ ಬರಬೇಕು. ಸೊ ನಾವಿವಾಗ ಹೊರಟಿದ್ದೀವಿ ಗಿರಿ ಪ್ರದರ್ಶನೆಗೆ. ಸೊ 14 ಕಿಲೋಮೀಟ್ರ್ ನಡಿಬೇಕು. ನಡೆದ ಮೇಲೆ ಇದೇ ಎನರ್ಜಿ ಇರ್ತದಂತ ಗೊತ್ತಿಲ್ಲ, ನೋಡೋಣ. ಹಿಂದೆ ಇವಾಗ ಹೋಗ್ಬೇಕಾದ್ರೆ ಇನ್ನೊಂದು 2 ಇಡ್ಲಿ ತಿನ್ಕೊಂಡು ಹೋಗ್ತೀವಿ. ಯಾಕೋ ಕರ್ರು ಕಾಣಿಸ್ತಾ ಇದ್ದೀನಿ ಇವಾಗ. ಓಕೆ, ಬೆಳ್ಳಕ್ಕೆ ಕಾಣಿಸ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 10 ನಿಮಿಷದಲ್ಲಿ ನಾವು ಸ್ಟಾರ್ಟ್ ಮಾಡಿಬಿಡ್ತೀವಿ. ಅವರು ಬರ್ತಾರೆ. ಸೊ ಸಿಗೋಣ ಪ್ರದಕ್ಷಿಣೆ ಹಾಕೋವಾಗ. ಬಾಯ್. ಓಂ ನಮಃ ಶಿವಾಯ ಅಂತ ದೇವ್ರ ನಾಮ ಜಪಿಸ್ತಾ ದೀಪನ ಹಚ್ಚುತ್ತಾ 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಅರುಣಾಚಲೇಶ್ವರಿಗೆ ಹೋಗ್ಬೇಕು ಅಂತಂದರೆ ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಆ ತಂದೆ ಇಚ್ಛೆ ಇದ್ರೆ ಮಾತ್ರನೇ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಅಂತೆ. ಇನ್ನೂ 10 ಕಿಲೋಮೀಟರ್ಸ್ ಇದೆ, ಹೋಗ್ತಾ ಇದ್ದೀವಿ. ಮ್ಯಾಮ್ ಮಾತ್ರ ಆರಾಮಾಗಿ ಬರ್ತಾರೆ. ಇದೇ ಥರ 10 ಕಿಲೋಮೀಟರ್ಸ್ ಪೂರ್ತಿ ಮಾಡ್ತಾರೆ, ಇಲ್ಲ ಆಟ ಹತ್ಕೊಂಡು ಹೋಗ್ತಾರೆ, ನೋಡೋಣ.
ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ಟೆಂಪಲ್ಗೆ ಹೊರಡೋದಕ್ಕೆ ಕನ್ಫರ್ಮ್ ಆಗಿದ್ದು. ಗಿರಿ ಪ್ರದಕ್ಷಿಣೆ ಸಮಯದಲ್ಲಿ ದೊರೆಯುವಂತಹ 8 ಲಿಂಗಗಳನ್ನು ಬಿಡದೆ ನಾವಂತೂ ಜರ್ನಿನ ಕಂಪ್ಲೀಟ್ ಮಾಡ್ತಾ ಹೊರಟ್ವಿ. ಹೋಗೋ ದಾರಿಯಲ್ಲಿ ಆದಂತಹ ಕಾಲು ನೋವು ಎಲ್ಲವನ್ನು ಮರೆಸಿ ದೇವ್ರ ಜಪ ಮಾಡ್ತಾ ನಾವಂತೂ ಹೊರಟ್ವಿ ಗುರು, ದೇವ್ರ ದರ್ಶನ ಮಾಡಲೇಬೇಕು ಅಂತ. ಅಂತೂ ಇಂತೂ 10 ಕಿಲೋಮೀಟ್ರ್ ಮುಗಿಸಿದ್ದೀವಿ. ಇನ್ನೂ 4 ಕಿಲೋಮೀಟ್ರ್ ಬಾಕಿ ಐತೆ. 4 ಕಿಲೋಮೀಟ್ರ್ ಹೋಗಿ ದೇವ್ರ ದರ್ಶನ ಮಾಡಿ ಬರಬೇಕು. ಯಾರೀಗ ದೇವ್ರ ಇಚ್ಛೆ ಇದ್ದರೆ ಮಾತ್ರ ಇಲ್ಲಿಗೆ ಬರೋಕ್ಕೆ ಸಾಧ್ಯ. ಇಲ್ಲಿ ಹಿಂದೆ ಬರ್ತಾ ಇರ್ತಕ್ಕಂಥ ನನ್ನ ಫ್ರೆಂಡು ಸಹ ಲಾಸ್ಟ್ ಮೂಮೆಂಟಲ್ಲಿ ಬಂದಿತ್ತು. ನಾನು ಸಹ ಲಾಸ್ಟ್ ಮೂಮೆಂಟ್ವರೆಗೂ ಕನ್ಫರ್ಮ್ ಇರಲಿಲ್ಲ ಬರ್ತೀನಾ ಇಲ್ಲ ಅಂದ್ಬಿಟ್ಟು. ಸೊ ಇವಾಗ ಹೊರಟಿದ್ದೀವಿ. ಇನ್ನು 4 ಕಿಲೋಮೀಟ್ರು ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೊರಟೋದೆ. ಇನ್ನೂ ನಮ್ಮ ಲೆಕ್ಚರರ್ಸ್ ಎಲ್ಲ ಹಿಂದೆ ಬರ್ತಾವ್ರೆ. ಬಟ್ ಫೈನಲಿ ನಾವು 5 ಜನ ಬಂದಿದ್ದೀವಿ. 5 ಜನ 10 ಕಿಲೋಮೀಟ್ರನ್ನ ಪೂರ್ತಿಯಾಗಿ ಹೊರಟಿದ್ದೀವಿ. ಇನ್ನು 4 ಕಿಲೋಮೀಟ್ರ್ ಬಾಕಿ ಐತೆ. ಸೊ ಬನ್ನಿ, ದೇವಸ್ಥಾನ ಹತ್ರ ಹೋಗಿದ ತಕ್ಷಣ ವೀಡಿಯೋ ಎತ್ಕೊತೀನಿ, ಅವಾಗ ಸಿಗೋಣ. ನೀವೇನಾದರೂ ಅರುಣಾಚಲೇಶ್ವರಕ್ಕೆ ಬಂದರೆ ಈ ಪಾಯಿಂಟ್ನಂತೂ ಮಿಸ್ ಮಾಡಲೇಬೇಡಿ. ಯಾವುದಪ್ಪ ಪಾಯಿಂಟು ಅಂದರೆ ಮೋಕ್ಷ ದ್ವಾರ. ಹಂಗೂ ಹಿಂಗೂ ಮಾಡಿ ಮೋಕ್ಷ ಮಾರ್ಗ ಬಂದಿದ್ದೀವಿ. ಅವರೆಲ್ಲ ಈ ಜನಸಾಗರ ನೋಡ್ಬಿಟ್ಟು ಹಂಗೆ ವಾಪಸ್ ಹೊರಟೋಯ್ದ್ರು. ಬಟ್ ನಾನು ನನ್ನ ಫ್ರೆಂಡ್ ಇಬ್ರು ಮೋಕ್ಷ ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿರೋ ಪಪ್ಪಲ್ಲಿ ಹೋಗ್ಬೇಕಂತ ನಿಂತಿದ್ದೀವಿ. ಪ್ರಾಯಶ್ಚಿತ್ತ ಪಡ್ಕೊಳ್ಳೋಣ ಅಂತ. ಮೋಕ್ಷ ದಾರಿಯಲ್ಲಿ ಹಾದು ಹೋಗಿ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು. ಇವಾಗ ಪಾಪಗಳನ್ನ ಪರಿಹಾರ ಮಾಡ್ಕೊಂಡು ಸೇವೆಗೆ ಹೋಗ್ತೀವಿ. ನೋಡ್ತಾ ಇರ್ಬೋದು ನೀವು, ಅಲ್ಲಿ ಹಿಂದೆ ಕಾಣಿಸ್ತಾ ಇದೆ, ಅಲ್ಲಿ ಹೋಗ್ಬೇಕು ಇವಾಗ. ನೋಡೋಣ ಬನ್ನಿ. ಮೋಕ್ಷ ದ್ವಾರದ ಹಿಂಬದಿಯಿಂದ ಹೊರಟು ಮುಂಬದಿಗೆ ತಲುಪಿ ನಂದಿಯ ದರ್ಶನ ಮಾಡಿ ಪಾಪನೆಲ್ಲ ಈ ಮೋಕ್ಷ ದ್ವಾರ ಪರಿಹಾರ ಮಾಡುತ್ತೆ ಅಂತ ಹೇಳ್ತಾ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಮೋಕ್ಷ ಮಾರ್ಗ ಸಿಗಬೇಕು ಅಂದರೆ ಅದೃಷ್ಟ ಮಾಡಿರಬೇಕು. 2 ಅವರು ಅಲ್ಲಿ ಕಾಸಿದ್ದೀವಿ ನಾವು ಮೋಕ್ಷ ಮಾರ್ಗಕ್ಕೋಸ್ಕರ. ಮ್ಯಾಮು 6 ಕಿಲೋಮೀಟ್ರ್ ನಡ್ಕಂಡೆ ಬಂದ್ಬಿಟ್ರು. ನಾವಿಲ್ಲಿ ವೆಯ್ಟ್ ಮಾಡಿದ್ದೀವಿ, ಅಷ್ಟು ಜನ ಇದ್ದರು. ನೀವೇನಾದರೂ ಅರುಣಾಚಲೇಶ್ವರಕ್ಕೆ ಬಂದರೆ ಮೋಕ್ಷ ದ್ವಾರನ ಮಿಸ್ ಮಾಡದೆ ವಿಸಿಟ್ ಮಾಡಿ. ಮೋಕ್ಷ ದ್ವಾರ ಮುಗಿದ್ಮೇಲೆ ಇನ್ನು 2 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು. ಆದರೆ ಆ 2 ಕಿಲೋಮೀಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಇಲ್ಲಿರುವಂತಹ ದೇವಾಲಯ ಅಗ್ನಿತತ್ವದ ಆಧಾರದ ಮೇಲೆ ನಿರ್ಮಾಣವಾಗಿದೆ. ಸುಮಾರು 9ನೇ ಶತಮಾನದಲ್ಲಿ ಚೋಳರು ಈ ದೇವಾಲಯವನ್ನು ಸೃಷ್ಟಿ ಮಾಡಿದ್ದಾರೆ. ತದನಂತರ ದೇವಾಲಯದ ವಿಸ್ತರಣೆ ಮತ್ತು ಅಭಿವೃದ್ಧಿಯನ್ನು ನಮ್ಮ ವಿಜಯನಗರದ ಅರಸರು ಮತ್ತು ಹೊಯ್ಸಳರು ಮಾಡಿದ್ದಾರೆ. ಪೂರ್ವ ಭಾಗದಲ್ಲಿರುವಂತಹ ರಾಜಗೋಪುರವು ಸುಮಾರು 217 ಅಡಿ ಎತ್ತರವಿದೆ. ನೀವೇನಾದರೂ ದೇವಸ್ಥಾನದ ಒಳಗಡೆ ಎಂಟ್ರಿ ಆದ್ರೆ ನಿಮಗೊಂದು ರೋಮಾಂಚನಕರವಾದಂತಹ ಅನುಭವವು ನಿಮಗಾಗುತ್ತದೆ. ನಾವು ಗಿರಿ ಪ್ರದಕ್ಷಿಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗಿನ ಜಾವ 2:40ಕ್ಕೆ. ನಾನು ದರ್ಶನವನ್ನು ಮುಗಿಸ್ಕೊಂಡು ಆಚೆ ಬಂದಿದ್ದು ಮಧ್ಯಾಹ್ನ 2:30ಕ್ಕೆ. ಹಂಗೂ ಹಿಂಗೂ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡು ರೂಮ್ ಕಡೆ ಹೋಯ್ತಾ ಇದ್ದೀನಪ್ಪ. ಎಷ್ಟು ಕಷ್ಟ ಆಯಿತು ಅಂದರೆ ವೀಡಿಯೋದಲ್ಲಿ ಹಾಕ್ತೀನಿ ನೋಡ್ರಿ. ಅಪ್ಪ ನೋಡಿದ್ದೆ 10 ಸೆಕೆಂಡು ದೇವ್ರನ್ನ. 10 ಸೆಕೆಂಡ್ಗೆ 12 ಅವರು ನಾವು ಇಲ್ಲಿ ಟಿವಿಯಲ್ಲಿ ನಿಂತಿರೋದು. ಕನ್ಸಲ್ಲಿ ನಿಲ್ಸ್ಕೊಳಕ್ಕಾಗಲ್ಲ ಇದನ್ನೆಲ್ಲ, ಅಷ್ಟು ಕಷ್ಟ ಆಗೋಯ್ತು. ಪಾಪ ಪುಣ್ಯ ಮಾಡಿದವರೆಲ್ಲ ಸರಿಯಾಗಿ ಬಂದು ನೋಡ್ಕೊಂಡು ಹೋಗಿರಂತೆ. ಬನ್ನಿರಿ ಎಲ್ಲರೂ, ಬನ್ನಿರಿ ಅರುಣಾಚಲ ನಮಗೆಲ್ಲ. ಸುಮಾರು 11 ಗಂಟೆಗಳ ಕಾಲ ದೇವರ ದರ್ಶನ ಪಡೆಯಲು ಕಾದ್ವಿ. ದೇವರ ದರ್ಶನ ಪಡ್ಕೊಂಡು ಮನೆ ಕಡೆ ನಾವು ಬಂದ್ವಿ ಗುರು. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಹಂಗೂ ಹಿಂಗೂ ನಮ್ಮ ಜರ್ನಿ ಮುಗೀತು. ಅರುಣಾಚಲಂ ಕಡೆಯಿಂದ ಮನೆ ಕಡೆ ನಾವು ಹೊರಟಿದ್ದೀವಿ ಇವಾಗ. ಇನ್ನೇ ನೋಡ್ತಾ ಇರ್ಬೋದು ನಮ್ಮ ದೋಸ್ತುಗಳೆಲ್ಲ ಕೂತವ್ರೆ. ಫುಲ್ ಲೋಡ್ ಆಗದೆ. ನಾನು ಮಾತ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಅವನ ಬಗ್ಗೆ ನೋಡಿ ಫುಲ್ ಲೋಡ್ ಮಾಡಿಕೊಂಡು ಬನಾನ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಮನೆ ಕಡೆ ಹೋಗಿ ಸಿಗೋಣ ಗುರುವೇ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಮಾಡ್ರಲ್ಲ. ಬಾಯ್ ಬಾಯ್.